ದೇವೇಗೌಡರ ಕುಟುಂಬ ಏನಿದೆ ಈ ರಂಗನಾಥನಿಗೆ ಭಾಳ ಪರಮ ಭಕ್ತರು ಅವರು ದೇವೇಗೌಡರ ತಂದೆ ಕಾಲದಿಂದಲೂ ಕೂಡ ಪರಮಭಕ್ತರು. ದೇವೇಗೌಡರು ಅವ್ರ ಚಿಕ್ಕ ವಯಸ್ಸಿನಲ್ಲೂ ಕೂಡ ಇಲ್ಲಿ ಅವರ ತಂದೆಯ ಹೆಗ್ಲ ಮೇಲೆ ಕೂತ್ಕೊಂಡು ಬರ್ತಿದ್ರು ಅನ್ನೋದು ಅವರು ಹೇಳ್ತಾ ಬರ್ತಾರೆ. ಆದರೆ ನಮಗೆ ತೀರಾ ಹಿಂದಿಂದು ಗೊತ್ತಿಲ್ಲ. ಇತ್ತೀಚೆಗೆ ನಾನು 95ರಿಂದ ನಾನು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿರೋದು. ಅದರಿಂದ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಎಲ್ಲರೂ ಕೂಡ ಪೂಜೆ ನೆರವೇರಿಸ್ಕೊಂಡಿದ್ದಾರೆ. ಆವಾಗಲೂ ಕೂಡ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ದೇವೇಗೌಡರವ್ರ ಮನೆಗೆ ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಏಕಾದಶಿ ದಿವಸ ಪ್ರತಿ ವರ್ಷ ಹೋಗ್ತಿದ್ರಂತೆ. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬರ್ತಿರೋ. ಹಾಗಾಗಿ ಈ ರಂಗನಾಥರು ಅವ್ರಿಗೆ ಭಾಳ ಪರಮ ಭಕ್ತರು. ಒಂದು ಬಾರಿ ಅವ್ರಿಗೆ ಪ್ರಥಮ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಂಕಲ್ಪ ಮಾಡ್ಕೊಂಡು ಹೋಗೋದ ತಡರಾತ್ರಿಲಿ ಸ್ವಪ್ನದಲ್ಲಿ ಹೋಗಿ ರಂಗನಾಥರು ನಿಮಗೆ ಒಳ್ಳೆಯದಾಗುತ್ತೆ ಅಂತ ದೇವೇಗೌಡರಿಗೆ ಸ್ವಪ್ನದಲ್ಲಿ ಹೇಳ್ದಾಗತ್ತಂತೆ. ಅದು ದೇವೇಗೌಡರು ನಮ್ಮಲ್ಲಿ ಇಲ್ಲಿ ವಿಚಾರಿಸ್ತಿದ್ರು. ಆ ಸ್ವಪ್ನದಲ್ಲಿ ಹೇಳ್ದಿದ್ದ ಬೆಳಗ್ಗೆ ನೀನು ಚುನಾವಣೆನೇ ನಿಂತ್ಕೋಗ್ತೀಯ, ನಿನಗೆ ಜಯ ಸಿಗುತ್ತೆ ಅಂತ ಸ್ವಪ್ನದಲ್ಲಿ ಹೇಳಾಗುತ್ತೆ. ಅವಾಗಲಿಂದಲೂ ಭಾಳ ನಂಬಿದ್ರು ದೇವೇಗೌಡರು. ಆವಾಗಲಿಂದ ಅವ್ರು ಏನೇ ಒಂದು ಕೆಲಸಕ್ಕೆ ಅವ್ರ ಮನೆ ಶುಭ ಕಾರ್ಯ ಆಗ್ಬೋದು, ಅವ್ರ ಚುನಾವಣೆಗೆ ಸಂಬಂಧಪಟ್ಟದ್ದು ಇಲ್ಲ ರಂಗನಾಥನ ಹತ್ರ ಬಂದು ಅವ್ರದ್ದೊಂದು ಸಂಕಲ್ಪ ಮಾಡಿ ಅವ್ರ ಕುಟುಂಬಕ್ಕಾಗ್ಬೋದು, ನಮ್ಮ ಏನು ಲೋಕ ಕಲ್ಯಾಣಾರ್ಥವಾಗೂ ಕೂಡ ಜನ ಎಲ್ಲ ರೈತರ ಬಾಂಧವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಮಳೆ ಬೆಳೆ ಎಲ್ಲ ಸುಸೂತ್ರವಾಗಿ ಆಗಲಿ ಅಂತ ಹೇಳ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಿದ್ರು. ಇವಾಗ 3 ವರ್ಷದ ಹಿಂದೆ 3 ದಿವಸ ಇಲ್ಲಿ ಸಹಸ್ರ ಕುಂಭಾಭಿಷೇಕ ಅಂತ ನೆರವೇರಿತು. ಲೋಕ ಕಲ್ಯಾಣಾರ್ಥವಾಗಿ ದೇವೇಗೌಡರೇ ಕೂಡ ಬಂದು, ಚೆನ್ನಮ್ಮ ದೇವೇಗೌಡ ಇಬ್ಬರು ದಂಪತಿ ಕೂಡ ಬಂದು 3 ದಿನ ಇಲ್ಲೇ ಇದ್ದುಕೊಂಡು ವಿಧಿವಿಧಾನ ಏನು ಪೂಜಾ ವಿಧಿವಿಧಾನ ಏನಿದೆ ಅದೆಲ್ಲನೂ ನೆರವೇರಿಸ್ಕೊಂಡು ಹೋದರು. 3 ದಿವಸ ಸಹಸ್ರ ಕುಂಭಾಭಿಷೇಕ ಆಯಿತು. 1,000 ಕುಂಭಗಳಿಗೆ ರಂಗನಾಥನಿಗೆ ಅರ್ಪಣೆ ಮಾಡಿತು. ಅವರಿದ್ದು ನೆರವೇರಿಸ್ಕೊಂಡು ಚೆನ್ನಮ್ಮವ್ರು ಹೇಗೆ ಭಕ್ತರು ಯಾವಾಗ ಬರ್ತಾಯಿದ್ರು ಬಂದರೆ? ಚೆನ್ನಮ್ಮವರು ಅವರು ಪ್ರತಿ ವರ್ಷಕ್ಕೆ 2 ಬಾರಿ 3 ಬಾರಿ ಬರ್ತಲೇ ಇದ್ದರು ಚೆನ್ನಮ್ಮವರು. ಇತ್ತೀಚೆಗೇನು ಇದು ಯಾವಾಗ ಆರೋಗ್ಯ ತಪ್ಪತಲ್ಲ, ಈಗ 1 ವರ್ಷದಿಂದ, ಈಗ ವರ್ಷದ ಹಿಂದೆ ಬಂದಿರೋ, ಇಲ್ಲಿ ವರ್ಷದಿಂದ ಈಚೆ ಬಂದಿಲ್ಲ ಪಾಪ ಅವ್ರ ಭಾರ ಆರೋಗ್ಯ ಯಾವಾಗ ಒಂದು ಕ್ಷೀಣಿಸ್ತಾ ಬಂತು. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿಂದ ಪ್ರತಿನಿತ್ಯ ಅವ್ರ ಹೆಸರಲ್ಲಿ ದೇವೇಗೌಡರ ಕುಟುಂಬದ ಹೆಸರಲ್ಲಿ ಪ್ರತಿನಿತ್ಯ ಸಂಕಲ್ಪ ಆಗಿ ಅರ್ಚನೆ ಆಗುತ್ತೆ. ಅವರು ನಮ್ಮ ಕುಟುಂಬದ್ದು ಏನು ಹೇಳ್ತಾರೆ ಹಾಗೆ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕು ಅಂತ ನಾವು ಪ್ರತಿನಿತ್ಯ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತೀವಿ. ಆದರೂ ಅವರು ಕೂಡ ಇನ್ನು ನಮ್ಮ ಹೆಚ್ಚಾಗಿ ಹೇಳ್ತಾಯಿದ್ರು. ಸೀರೆ ಏನು ಇವತ್ತೇನು ಇದು ಮಾಡಿದ್ದೆ ಸೀರೆದೇ ನಾಳೆ ಸ್ವಾಮಿ ಮೇಲೆ ಆ ಸೀರೆ ಅರ್ಪಿಸಿದ್ವಿ. ಅವನಿಗೆ ರಂಗನಾಥರಿಗೆ ತೊಡಿಸಿದ್ದೀವಿ. ನಾಳೆ ಬೆಳಗ್ಗೆ ಏನಿದೆ, ಬೆಳಗ್ಗೆ ಅವರು ಚೆನ್ನಮ್ಮನವರ ಪಾರ್ಥಿವರ ಶರೀರಕ್ಕೆ ಈ ಸೀರೆಯನ್ನು ಅಲ್ಲಿಗೆ ಅರ್ಪಣೆ ಮಾಡ್ತೀವಿ.